ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅಜಿತ್ ಭೂಮಿ ಇಬ್ಬರು ಮಕ್ಕಳು ಮಾಡ್ಕೊಳ್ಳೋದ್ರ ಬಗ್ಗೆ ಮನೆಯವರೆಲ್ಲ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅಲ್ಲಿ ಡಿಸ್ಕಸ್ ಮಾಡ್ಕೊತ ಇರ್ಬೇಕಾದ್ರೆ ಅಜಿತ್ ವಾಪಸ್ ಬರ್ತಾನೆ. ಅವಾಗ ನೀರಿನ ಬಾಟ್ಲು ಎತ್ಕೊಂಡು ಹೋಗೋಕೆ ಬಂದೆ ಅಮ್ಮ ಅಂತ ಹೇಳ್ತಾನೆ. ಆವಾಗ ಆಯ್ತಪ್ಪ, ಎತ್ಕೊಂಡು ಹೋಗು, ನೀನು ಚೆನ್ನಾಗಿ ವರ್ಕೌಟ್ ಮಾಡು, ತೋಳೆಲ್ಲ ತೊಲೆ ಥರ ಸಖತ್ತಾಗಿ ವರ್ಕೌಟ್ ಮಾಡು, ಆಮೇಲೆ ನನಗೆ ಸೀಕ್ರೆಟ್ ಹೇಳುವಂತೆ ಅಂತ ಹೇಳ್ತಾಳೆ. ಅವಾಗ ಆಯಿತು ಆಮೇಲೆ ಮೀಟ್ ಮಾಡೋಣ ಅಮ್ಮ ಅಂತ ಇಬ್ಬರು ಕಣ್ಣು ಸನ್ನೆ ಮಾಡಿಕೊಂಡು ಸಂಗೀತ ಸಿಗ್ನಲ್ ಕೊಡ್ತಾ ಇರ್ತಾಳೆ. ಅಜಿತ್ ಹಂಗೆ ಸಿಗ್ನಲ್ ಕೊಟ್ಬಿಟ್ಟು ಅಲ್ಲಿಂದ ಹೊಂಟೋಗ್ಬಿಡ್ತಾನೆ. ಅಕ್ಕ, ನೀನೇನೋ ತಪ್ಪು ಮಾಡ್ತೀಯ, ನೀನು ಮತ್ತೆ ಅವ್ನಿಗೆಲ್ಲ ವಿಷಯನೂ ಹೇಳ್ಬಿಡಲ್ಲ ತಾನೇ ಅಂತ ಶ್ರವಣ ಹೇಳ್ತಾ ಇರ್ತಾನೆ. ಇಲ್ಲ ಕಣೋ, ನಾನು ಅವ್ನಿಗೆ ಕರೆಕ್ಟಾಗಿ ತಿಳಿಸಿ ಹೇಳ್ತೀನಿ ಬಿಡು ಅಂತ ಹೇಳ್ತಾ ಇರ್ತಾರೆ. ಅವಾಗ ಅತ್ತೆ ಸ್ವಲ್ಪ ಸುಮ್ಮನೆ ಇರ್ತೀರಾ, ನಾನೇ ಅವ್ರ ಹತ್ರ ಮಾತಾಡ್ತೀನಿ, ನೀವು ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳ್ತಾಳೆ. ಅವಾಗ ಹೌದಾ ಭೂಮಿ, ಸರಿ, ನೀನು ಹೇಳೋದೇ ಕರೆಕ್ಟು, ನಾವೆಲ್ಲ ಹೇಳೋದಕ್ಕಿಂತ ನೀನು ಹೇಳೋದೇ ಕರೆಕ್ಟು, ಹೋಗು ನನ್ನ ಮಗುಂಗೆ ಕರೆಕ್ಟಾಗಿ ತಿಳಿಸಿ ಹೇಳು, ಅವನಿಗೆ ಏನಾರು ಹೇಳಿ ಅವನ್ನ ಸರಿ ದಾರಿಗೆ ತಗೊಂಬ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಆಯಿತು ನಾನು ಹೇಳ್ತೀನಿ ಅಂತ ಭೂಮಿ ಹೋಗ್ತಾಳೆ. ಅವಾಗ ಭೂಮಿ ಇವಾಗ ಈ ಕೆಲಸನ ಕೈಗೆತ್ಕೊಂಡಿದ್ದಾಳಲ್ಲ, ಅವಳು ಕರೆಕ್ಟಾಗಿ ಮಾಡಿ ಮುಗಿಸ್ತಾಳೆ ಅಂತ ಶ್ರವಣ ಹೇಳ್ತಾ ಇರ್ತಾನೆ. ಏನೋಪ್ಪ, ನನ್ನ ಮಗ ಸೊಸೆ ಏನಾರು ದೊಡ್ಡ ಮನ್ಸು ಮಾಡಿ ನನಗೊಂದು ಮೊಮ್ಮಗು ಅಂತ ಕೊಟ್ಬಿಟ್ರೆ ಅಷ್ಟೇ ಸಾಕು, ಅವ್ರ ಜೊತೆ ಆಡಿಕೊಂಡು ನನ್ನ ಪಾಡಿಗೆ ನಾನು ಇದ್ದು ಬಿಡ್ತೀನಿ ಅಂತ ಸಂಗೀತ ಹೇಳ್ತಾ ಇರ್ತಾಳೆ. ಆಯಿತು ಕಣೆ, ನಿನ್ನ ಮಗ ಒಳ್ಳೇದೇ ಮಾಡ್ತಾನೆ, ಸುಮ್ಮನೆ ಇರು, ನೀನು ಏನೇ ಆಗಿದೆಯಾ ಅವ್ರ ಮುಂದೆ ಸತ್ಯ ಹೇಳ್ಬೇಡ ಅಂದ್ರೂ ಹೋಗ್ಬಿಟ್ಟು ಎಲ್ಲ ಬಾಯಲ್ಲಿ ಒದರುತ್ತೀಯಲ್ಲ ಅಂತ ಹೇಳ್ತಿರ್ತಾನೆ. ಅವಾಗ ಅಯ್ಯೋ ಬಾವ, ನನಗೆ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು, ನಮ್ಮ ಅಕ್ಕ ಸುಮ್ಮನೆ ಇರಲಾರ್ದೇ ಹೋಗ್ಬಿಟ್ಟು ಎಲ್ಲಿ ನಾನೇ ಕೇಳಿಸ್ಕೊಬಂದೆ ಅಂತ ಅವ್ರ ಮುಂದೆ ನನ್ನ ಚಿಕ್ಕವನ್ ಮಾಡಿಬಿಡ್ತಾಳು ಅಂತ ಅನ್ಕೊತಿದ್ದೆ ಅಂತ ಹೇಳ್ತಿರ್ತಾನೆ. ಅವಾಗ ಈಗ ಹೇಳಿಲ್ಲ ತಾನೇ, ಸುಮ್ಮನೆ ಇರು ಶ್ರವಣ, ನೀನು ಇವ್ರ ಜೊತೆ ಸೇರ್ಕೊಂಡು ನನ್ನ ರೇಗಿಸ್ತೇನೋ ಅಂತ ಹೇಳ್ತಿರ್ತಾರೆ. ಅವಾಗ ಈಗ ಎಲ್ಲ ಒಳ್ಳೇದಾದರೆ ಸಾಕಪ್ಪ ಅಂತ ಭಾಗ್ಯಮ್ಮ ಹೇಳ್ತಾ ಇರ್ತಾರೆ. ಎಲ್ಲ ಒಳ್ಳೇದೇ ಆಗುತ್ತೆ, ನನ್ನ ಮೊಮ್ಮಗ ಆದಷ್ಟು ಬೇಗ ನಮ್ಮ ಕೈಯಲ್ಲಿ ಒಂದು ಮಗು ಕೊಡ್ತಾನೆ ಅಂತ ಹೇಳ್ತಿರ್ತಾರೆ ಅಜ್ಜಿ. ವರ್ಕೌಟ್ ಮಾಡ್ತಿರ್ತಾನೆ. ಅಲ್ಲಿಗೆ ಭೂಮಿ ಬರ್ತಾಳೆ. ಭೂಮಿ ಬಂದ್ಬಿಟ್ಟು ಅವಳ ಕೈಯಲ್ಲಿರೋ ಫೋಟೋನ ತೋರಿಸ್ತಾಳೆ. ನೋಡ್ಬಿಟ್ಟು ಇದು ನನ್ನ ಫೋಟೋನೇ, ನಾನು ಚಿಕ್ಕವನಾಗಿದ್ದಾಗ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನಲ್ಲಿ ನಾನು ಕೃಷ್ಣನ್ ಪಾಠ ಮಾಡಿದ್ದೆ, ಅದಕ್ಕೆ ಅವಾಗ ನಾನು ಹಿಡ್ದಿರೋ ಫೋಟೋಗಳು ಇದು ಅಂತ ಹೇಳ್ತಾನೆ. ಅವಾಗ ಹೌದು ಸಾಹೇಬ್ರೆ, ಇದು ನಿಮ್ಮದೇ ಫೋಟೋ, ಇದನ್ನು ನನಗೆ ಅತ್ತೆ ಕೊಟ್ಟರು, ಅತ್ತೆ ಕೊಟ್ಬಿಟ್ಟು ನೀನು ಯಾವಾಗಲೂ ರೂಮಲ್ಲಿ ನನ್ನ ಮಗನ ಫೋಟೋಗಳನ್ನೇ ನೋಡ್ತಾರೋ, ಅವ್ನು ಚಿಕ್ಕವನಾಗಿದ್ದಾಗ ಹೆಂಗಿದ್ದ ಅಂತ, ಬಾಲಕೃಷ್ಣ ಮುದ್ದು ಲಡ್ಡು ಗೋಪಾಲ ಥರ ಇದ್ದಾನೆ, ಅವ್ನ ಫೋಟೋಗಳನ್ನೇ ನೋಡ್ತಾ ಇರೋ, ಅವ್ನ ಥರ ನಿಮ್ಮ ಮಗು ನಿನ್ನ ಹೊಟ್ಟೆಲಿ ಹುಟ್ಟುತ್ತೆ ಅಂತ ಹೇಳಿದ್ರು. ನಮ್ಮಿಬ್ಬರಿಂದ ಇವಾಗ ಒಂದು ಮಗುನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಸಾಹೇಬ್ರೆ, ಅದು ಹೆಂಗೆ ಸಾಧ್ಯ, ನಾವಿಬ್ಬರು ನೋಡಿದ್ರೆ ಈ ಥರ ಅವು ಮುಗಿಸಿ ಥರ ಕಿತ್ತಾಡ್ತಿದ್ದೀವಿ ಅಂತ ಹೇಳ್ತಿರ್ತಾಳೆ. ಆವಾಗ ಅವ್ರ ಆಸೆ ತಕ್ಕಂತೆ ನಾವಿಬ್ಬರು ನಿಜವಾದ ಗಂಡ ಹೆಂಡತಿ ಆಗಿದ್ರೆ ಹೆಂಗಿರುತ್ತೆ ಅಂತ ಇಬ್ಬರೂ ಯೋಚನೆ ಮಾಡ್ತಿರ್ತಾರೆ. ಆವಾಗ ತುಂಬ ಚೆನ್ನಾಗಿರುತ್ತೆ ಸಾಹೇಬ್ರೆ, ಆವಾಗ ಇದೇ ಥರ ಮುದ್ದಾಗಿರೋ ಕೃಷ್ಣನ್ ಥರ ಒಂದು ಮಗು ಹುಟ್ಟುತ್ತೆ, ಅವ್ರ ಜೊತೆ ನಾವು ಎಷ್ಟು ಚೆನ್ನಾಗಿರ್ಬೋದು ಅಂತ ಇಬ್ಬರು ಇಮ್ಯಾಜಿನೇಷನ್ ಮಾಡ್ಕೊತಾ ಇರ್ತಾರೆ. ಆ ಇಮ್ಯಾಜಿನೇಷನಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರು ರಿಯಲ್ ಗಂಡ ಹೆಂಡತಿ ಥರ ಇಬ್ಬರು ಜೀವಿಸ್ತಾ ಇರ್ತಾರೆ. ಅದರಿಂದ ಅವರಿಬ್ಬರಿಗೆ ಮಗುನೂ ಆಗಿರುತ್ತೆ. ಆ ಮಗು ಜೊತೆ ಆಡಿಕೊಂಡು ತುಂಬ ಖುಷಿಯಾಗಿರ್ತಾರೆ. ಮನೆಯವರೆಲ್ಲರೂ ತುಂಬ ಖುಷಿಯಾಗಿರ್ತಾರೆ. ಅವರಿಬ್ಬರು ಆ ಕಲ್ಪನೆಯಿಂದ ವಾಪಸ್ ಬರ್ತಾರೆ. ಮತ್ತೆ ಅಯ್ಯೋ ಸಾಹೇಬ್ರೆ, ಒಂದು ನಿಮಿಷ ಎದ್ದೇಳಿ ಅಂತ ಎಚ್ಚರಿಸ್ತಾಳೆ. ಅಯ್ಯೋ ಭೂಮಿ, ಎಷ್ಟು ಚೆನ್ನಾಗಿತ್ತು ನನ್ನ ಇಮ್ಯಾಜಿನೇಷನಲ್ಲಿ, ನನ್ನ ಮಗು ಜೊತೆ ಆಟಾಡ್ತಾ ಇದ್ದೆ ಅಂತ ಹೇಳ್ತಿರ್ತಾನೆ. ಅವಾಗ ಅದೆಲ್ಲ ಇಮ್ಯಾಜಿನೇಷನ್ಗೆ ಚೆಂದ ಅಷ್ಟೇ, ನಾವಿಬ್ಬರು ಮಾತಾಡ್ಕೊಂಡಂಗೆ ಇಬ್ಬರು ಫ್ರೆಂಡಾಗಿ ಇರೋಣ, ನಾವಿಬ್ಬರು ಫ್ರೆಂಡ್ ಆಗಿತ್ತು ಅಂದರೆ ಮನೆಯವ್ರಿಗೆ ಯಾರಿಗೂ ದೊಡ್ಡ ಬರೋದಿಲ್ಲ, ಅವ್ರ ಮುಂದೆ ನಾವಿಬ್ಬರು ಫ್ರೆಂಡ್ ಆಗಿನೇ ತುಂಬ ಕ್ಲೋಸ್ ಆಗಿ ಇರೋಣ ಅಂತ ಹೇಳ್ತಿರ್ತಾಳೆ. ಜನ ರೂಮಲ್ಲಿ ಸಾಂಗ್ ಕೇಳ್ತಾ ಕೂತಿರ್ತಾಳೆ. ಅಲ್ಲಿಗೆ ದೇವಯಾನಿ ಬಿಡ್ತಾಳೆ. ಬಂದ್ಬಿಟ್ಟು ಸಾಂಗ್ನ ಆಫ್ ಮಾಡ್ತಾಳೆ. ಮಾಮ್, ಏನು ಮಾಡ್ತಿದ್ದೀರಾ, ನಾನು ಖುಷಿಯಾಗಿರೋದಕ್ಕೆ ಬಿಡೋದೇ ಇಲ್ವಾ ನೀವು ಅಂತ ಕೇಳ್ತಾ ಇರ್ತಾಳೆ. ನೀನು ಇಲ್ಲಿ ಎಂಜಾಯ್ ಮಾಡಿಕೊಂಡು ಫೋನ್ ತಗೋತಾ ಇರೋ, ಅಲ್ಲಿ ನೀವು ಮನೇಲಿ ಏನು ಮಾತಾಡ್ತಿದ್ದಾರೆ ಅಂತ ಗೊತ್ತಾ, ಫಸ್ಟು ಅಜಿತ್ ಭೂಮಿ ಇಬ್ಬರೂ ಒಂದು ಮಗು ಮಾಡ್ಕೊಳ್ಳಿ ಅಂತ ಮನೆಯವ್ರು ಎಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಆ ಟೀ ಅಂಗಡಿ ನೋಡಿದ್ರೆ ಈ ನಡುವೆ ತುಂಬ ಕ್ಲೋಸ್ ಆಗ್ತಿದ್ದಾಳೆ ಅಜಿತ್ ಜೊತೆಗೆ. ಅವ್ರಿಬ್ರು ಏನಾದ್ರೂ ಮತ್ತೆ ಇಬ್ಬರು ಒಂದು ಮಗು ಮಾಡ್ಕೊಂಡ್ಬಿಟ್ರೆ ಆ ಮಗು ಈ ಮನೆಗೆ ವಾರಸ್ತಾರ ಆಗುತ್ತೆ. ಫಸ್ಟು ನೀನು ನಚ್ಚಿ ಇಬ್ರು ಮಕ್ಕಳು ಮಾಡ್ಕೊಳ್ಳಿ, ಅದರಿಂದ ಆವಾಗ ನಿನ್ನ ಮಗುನೇ ಈ ಮನೆಗೆ ವಾರಸ್ತಾರ ಆಗಬೇಕು, ಆವಾಗ ಮಾತ್ರ ಈ ಆಸ್ತಿ ಎಲ್ಲ ನಮ್ಮ ಕೈಗೆ ಕಂಟ್ರೋಲಿಗೆ ಸಿಗೋದಕ್ಕೆ ಸಾಧ್ಯ ಅಂತ ಹೇಳ್ತಿರ್ತಾಳೆ. ಹೌದು ಮಾಮ್, ನಾನು ಇವಾಗ ನಚ್ಚಿ ಜೊತೆ ತುಂಬ ಚೆನ್ನಾಗಿದ್ದೀನಿ, ನಾವೇ ಫಸ್ಟ್ ಮಗು ಮಾಡ್ಕೊತೀವಿ. ಆ ಟೀ ಅಂಗಡಿ ಇನ್ನು ಎಲ್ಲರ ಮುಂದೆ ಮಾತ್ರ ಗಂಡ ಹೆಂಡತಿ ಥರ ನಾಟಕ ಆಡ್ತಾರೆ, ಆದರೆ ಅವರು ನಿಜವಾಗ್ಲೂ ಗಂಡ ಹೆಂಡತಿಯಾಗಿಲ್ಲ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತು ತಾನೆ, ಅವ್ರು ಮಾಡ್ಕೊಳ್ಳೋದಕ್ಕೂ ಮುಂಚೆನೇ ನಾವೇ ಮಕ್ಕಳು ಮಾಡ್ಕೊತೀವಿ ಅಂತ ಹೇಳ್ತಿರ್ತಾರೆ. ಅದ್ರ ಜೊತೆಗೆ ನೀನು ಅಡುಗೆ ಮಾಡೋದನ್ನು ಸ್ವಲ್ಪ ಕಲ್ತ್ಕೋ, ಹೊಟ್ಟೆ ಮೂಲಕನೇ ಗಂಡನ ಪ್ರೀತಿನ ಗೆಲ್ಬೇಕು ಯಾವಾಗ್ಲೂ,
ನೀನು ನಚ್ಚಿಗೆ ಒಳ್ಳೆ ಅಡುಗೆ ಮಾಡಿಕೊಟ್ಟು ಅವ್ನ ಪ್ರೀತಿನ ಸಂಪಾದನೆ ಮಾಡು ಅಂತ ಹೇಳ್ತಾ ಇರ್ತಾಳೆ. ಆಯಿತು ಮ್ಯಾಮ್, ನಾನು ಇನ್ನು ಆದಷ್ಟು ಬೇಗ ಅಡುಗೆ ಮಾಡೋದನ್ನು ಕಲ್ತ್ಕೊತೀನಿ, ನಾನು ನನ್ನ ಮಗು ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಜಿತ್ ಭೂಮಿ ಇಬ್ಬರೂ ಫ್ರೆಂಡ್ಸ್ ಆಗಿರೋಣ, ಚೆನ್ನಾಗಿರೋಣ ಅಂತ ಅಂದ್ಕೊತಾ ಇದ್ದಾರೆ. ಆದರೆ ದೇವಯಾನಿ ಅಂಜನಾ ಇಬ್ಬರು ಸೇರಿಕೊಂಡು ಅವರಿಬ್ಬರ ಮಧ್ಯೆ ಫಿಟ್ಟಿಂಗ್ ಇಟ್ಟು ಅವರಿಬ್ಬರನ್ನ ದೂರ ಮಾಡಬೇಕು, ಭೂಮಿನ ಈ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಅದ್ರ ಜೊತೆಗೆ ಅಜಿತ್ ಅವಳ ಗಂಡನ ಸಾಯಿಸಿರೋ ವಿಷಯನ ಆಚೆ ತೊಗೊಂಬರ್ತಾನೆ ಅಂತ ಹೇಳಿ ಅವನ್ನೇನೆ ಮುಗಿಸ್ಬಿಡ್ಬೇಕು, ಅವನ 6 ಅಡಿ 3 ಅಡಿಯಲ್ಲಿ ಸೇರಿಸ್ಬೇಕು ಅಂತ ಅನ್ಕೊತಾ ಇದ್ದಾಳೆ. ಇದರಿಂದ ಅಜಿತ್ ಏನಾರ ಸತ್ತೋದ್ರೆ ಅದಕ್ಕೆ ಕರ್ತೆಗೆ ಅರ್ಥ ಬರೋಲ್ಲ. ಆದಷ್ಟು ಬೇಗ ಈ ದೇವಯಾನಿಗೆ ಮಾಡಿರೋ ಕಚಡ ಕೆಲಸ ಎಲ್ಲ ಗೊತ್ತಾಗಿ ಅವಳು ಜೈಲಿಗೆ ಹೋಗಲಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.